ಅದಕ್ಕೆ ಶರಣರು ಹೇಳಿದ್ರಲ್ರಿವ, ಈ ಶರೀರದಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳಬಹುದು. ಕೂಡಲ ಸಂಗಮ ದೇವರನ್ನೊಲಿಸಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಇದನ್ನು ಭಗವಂತ ಎದಕ್ಕೆ ಕೊಟ್ಟಾನಂತಂದ್ರ ಅವನನ್ನು ಒಲಿಸಲಿಕ್ಕೆ, ಪರಮಾತ್ಮನನ್ನು ಒಲಿಸಲಿಕ್ಕೆ. ಬಹಳ ಕಷ್ಟ ಅದರಿ ಭಗವಂತನನ್ನು ಒಲಿಸೋದು. ನಾವು ಮಾಡುವ ಭಕ್ತಿಗೆ ಪರಮಾತ್ಮ ಎಂದೂ ಒಲಿಯೋದಿಲ್ಲ. 2 ಊದಿನ ಕಡ್ಡಿ ತಗೊಂಡು ಹೋದ್ರೆ ದೇವ್ರು ಒಲಿತಾನಂತೀರಿ? ಇಂಥ ಊದಿನ ಕಡ್ಡಿ ಸಾಕಷ್ಟ್ರಿ ಅವನಿಗೆ. ಮತ್ತು ಭಗವಂತ ಏನರ ಬೇಡ್ತಾನ್ರಿ ಸ್ವಾಮಿ, ನಮಗ ಕೃಪೆ ಮಾಡಬೇಕಾದ್ರ, ಭಗವಂತ ಈ ಜನ್ಮದಲ್ಲಿ ನಮಗ ಒಲಿಬೇಕಾಗಿತ್ತು ಅಂದರ, ಅಥವಾ ಇದೇ ಚರ್ಮಚಕ್ಷುವಿನಿಂದ ಭಗವಂತನನ್ನ ಪರಮಾತ್ಮನನ್ನ ನಾವು ಕಾಣಬೇಕಾಗಿತ್ತು ಅಂದ್ರೆ ಏನನ್ನ ನೋಡ್ತಾನೆ ಪರಮಾತ್ಮ? ಏನು ಮಾಡಿದರೆ ಒಲಿತಾನ ಪರಮಾತ್ಮ? ಗೌರಿ ವ್ರತ ಮಾಡ್ತೀವಿ, ಭಗವಂತ ಒಲಿಲಿಲ್ಲ. ಶ್ರಾವಣದಾಗ 5 ಮಂದಿಗೆ ಸ್ವಾಮಿಗಳಿಗೆ ಉಣಿಸ್ತೀವಿ, ಒಲಿಲಿಲ್ಲ. ಬಹುತೇಕ ಈ ವಿಶ್ವದಲ್ಲಿರ್ತಕ್ಕಂಥ ದೇವತೆಗಳು ನಮಗೆ ಎಷ್ಟು ಸಾಧ್ಯ ಆಗತ್ತವ ಜೀಪ್ ಮಾಡಿಕೊಂಡು, ಕಾರ್ಗಡೆ ಮಾಡಿಕೊಂಡು ಎಲ್ಲ ಕಡೆ ಹೋದೀವಿ, ದೇವ್ರು ಒಲಿಲಿಲ್ಲ. ಮತ್ತು ಮನುಷ್ಯರಿಗೆ ಒಟ್ಟು ಪರಮಾತ್ಮ ಒಲೆಂಗೆ ಇಲ್ಲೇನ್ರಿ? ಅವನ ಕೃಪಾ ಆಗಂಗೆ ಇಲ್ಲೇನ್ರಿ? ಹಿಂದಿನ ಇತಿಹಾಸ ತೆಗೆದು ನೋಡಿದ್ರ ಕೃಪಾ ಆಗುವುದಷ್ಟ ಅಲ್ರಿ, ಭಕ್ತರು ಮನ್ಯಾಗ ಮುಸುರಿ ತಿಕ್ಕ್ಯಾನ. ಪಾಂಡವರ ಮಣಿಯೊಳಗ ಕುದುರೆ ಲದ್ದಿ ತೆಗಿತಿದ್ರಿ, ದೋಸೆ ಪಿಟ್ಟವ್ಯ ಮಣಿಯೊಳಗ ಬಿಟ್ಟಿ ಮಾಡಿದ್ರಿ ಪರಮಾತ್ಮ. ಸಂತ ನಾಮದೇವ ಪ್ರತಿನಿತ್ಯ ಅವನಿಗೆ ಪ್ರಸಾದ ಮಾಡಿಸ್ತಿದ್ರಿ ಪರಮಾತ್ಮನಿಗೆ, ಪಾಂಡುರಂಗಡಿಗೆ. ಮತ್ತು ಹಿಂದಿನವರಿಗೆ ಪ್ರತ್ಯಕ್ಷ ಆದದ್ದು ಸುಳ್ಳೇನು? ಅವರಿಗೆ ಕಂಡನಲ್ಲ ಪರಮಾತ್ಮ, ಅವ್ರ ಜೊತೆ ಮಾತಾಡನಲ್ಲ ಪರಮಾತ್ಮ. ನಾವಿಷ್ಟೆಲ್ಲ ಮಾಡಿದರು, ನೀವೆಲ್ಲ ಕತಿ ಕೇಳಿರಿ ಅವ. ಬೇಡದ ಕಣ್ಣಪ್ಪ ಏನು 3 ತಾಸು ಪೂಜೆ ಮಾಡ್ಕೋತಿದ್ದಿಲ್ಲ. ಅವ ಯಾವ ದೇವರಿಗೂ ವಾದವಲ್ಲ. ಅವನಿಗೆ ಹೆಂಗ ತಿಳಿತತಿ ಹಂಗ ಭಕ್ತಿ ಮಾಡ್ತಿದ್ದ, ಪೂಜಾ ಮಾಡ್ತಿದ್ದ, ಅವನಿಗೆ ಪ್ರತ್ಯಕ್ಷ ಆದ. ಶ್ವೇತನೆಂಬುವ ಪಾಪಿಯ ಮಾಡಬಾರದ ಪಾಪಗಳನ್ನ ಮಾಡಿದ ಶ್ವೇತ ಅವನಿಗೂ ಒಲಿದೆಯಲ್ಲಪ್ಪ. ದೇವರಿಗೆ ಬೈತಾನೊಬ್ಬ ಕವಿ, ಇದು ಪಕ್ಷಪಾತ ಸರಿ ಏನ್ ಪರಮಾತ್ಮ ನೀ ಮಾಡೋದು? ನಿನ್ನ ಇತಿಹಾಸಗಳನ್ನ ನೋಡಿದ್ರೆ ಎಂತೆಂಥ ಪಾಪಿಗಳಿಗೂ ನೀವು ಒಲಿದೆಯಲ್ಲಪ್ಪ. ನಾವಂತ ಪಾಪವನ್ನ ಜೀವನದೊಳಗೆ ಎಂದೂ ಮಾಡಿಲ್ಲ, ನಮಗೆ ಯಾಕೆ ಒಲಿವಲ್ಲಿ? ನಾವು ಮಾಡಲಾರದ್ದು ಅಂಥದ್ದು ಏನು ಮಾಡಿರ್ಬೇಕು ಅವರು? ಅಥವಾ ಅವರು ಮಾಡಲಾರದ್ದನ್ನ ನಾವು ಏನು ಮಾಡಿಲ್ಲ ನಿನಗ? ಯಾಕೆ ನಮಗೆ ಪ್ರತ್ಯಕ್ಷ ಆಗ್ತಾ ಇಲ್ಲ ಪರಮಾತ್ಮ? ಮುಂಜಾನೆ ಎದ್ದು ಕೂಡಲೇ ಜಗಲಿ ಮ್ಯಾಗ ನಿಂದ ಪೂಜಾ ಮಾಡ್ತೀವಿ, ಎದ್ದು ಕೂಡಲೇ ಕಣ್ಣು ಮುಚ್ಚಿ ಬೇಡ್ಕೋತೀವಿ. ಯಾಕೆ ನಮಗೆ ಒಲಿವಲ್ಲ ಅಂತಂದ್ರೆ, ತಾಯಂದಿರ, ನಮಗೆಲ್ಲ ಏನಂತಂದ್ರೆ ಪರಮಾತ್ಮ ಈ ಬಾಹ್ಯ ಆಡಂಬರದಿಂದ ಒಲಿತಾನಂತ ನಾವು ತಿಳ್ಕೊಂಡೀವಿ. ಭಗವಂತ ಬಾಹ್ಯ ಆಡಂಬರದಿಂದ ಎಂದೂ ಒಲಿಯೋದಿಲ್ಲ. ಬಸವಣ್ಣವ್ರು ಹೇಳಿದ್ರಲ್ಲ, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅಣ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಡಿಯಲು ಬೇಡ. ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ. ನಿನ್ನ ಅಂತರಂಗ ಶುದ್ಧಿ, ನಿನ್ನ ಬಹಿರಂಗ ಶುದ್ಧಿ ಇತ್ತು ಅಂತಂದ್ರೆ ನೀನು ಪರಮಾತ್ಮನ ಹತ್ತಿರ ಹೋಗಬೇಡ, ಅವನೇ ಬಂದು ನಿಮ್ಮ ಮನೆಯೊಳಗೆ ಕೆಲಸ ಮಾಡ್ತಾನಪ್ಪ. ನಾವು ಬಹಿರಂಗವನ್ನ ಶುದ್ಧಿ ಮಾಡಿಕೊಂಡು ಆಡಂಬರದ ಭಕ್ತಿಯನ್ನು ಮಾಡ್ಕೊಂತ
ಭಗವಂತನನ್ನು ಒಲಿಸಲಿಕ್ಕೆ ಹೊಂಟಿವಲ್ಲ, ಒಲಿಯೋದಿಲ್ಲ. ಹೆಂಗೆ ಒಲಿತಾನ ಪರಮಾತ್ಮ? ನಿಜಗುಂಡ್ರು ಇದೇ ಪ್ರಶ್ನೆಯನ್ನು ಕೇಳಿದಾರೆ ನಮಗೆ. ಎಂತೊಲಿವನೋ ನೋಡ್ರಿ ಹೆಂಗಂತಾರೆ ನಿಜಗುಂಡ್ರು, ಪದ್ಯದೊಳಗೆ ಬರೀತಾರ ಅವ್ರು. ಎಂತೊಲಿವನೋ ತನಗಿನ್ನೆಂತೊಲಿವನೋ, ಹೆಂಗ ಒಲಿತಾನೋ ಪರಮಾತ್ಮ ನಿನಗ? ಯಾಕ್ರಿ ಅಂತಂದ್ರ ಕರಣತ್ರಯದ ದೋಷಮಿರೇ. ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ, ಹೆಂಗ ಒಲಿತಾನೋ? ನಿನ್ನ ಕಾಯ ಶುದ್ಧಿಲ್ಲ, ನಿನ್ನ ಮನಸ್ಸು ಸುದ್ದಿಲ್ಲ, ನಿನ್ನ ಬಾಯಿ ಸುದ್ದಿಲ್ಲ, ನಿನ್ನ ಕಣ್ಣು ಸುದ್ದಿಲ್ಲ, ಹೆಂಗ ಒಲಿತಾನ ಪರಮಾತ್ಮ? ಕರಣತ್ರಯದ ದೋಷಮಿರೇ. ಕಾಯ ವಾಚ ಮನಸ ಸುದ್ದಿಲ್ಲ ನಮ್ದು. ಎದ್ದು ಕೂಡಲೇ ನಾವು ಮುಂದಿದ ಕೆಟ್ಟದ್ದ ವಿಚಾರ ಮಾಡ್ಕೊಂತಾನೆ ಹೇಳ್ತೀವಿ. ಇಲ್ಲಿ ಯಾರ್ದು ಏನು ಬೇಡ್ರಿವ, ನಮ್ಮ ಮನಸ್ಸನ್ನು ನಾವೇ ಮುಟ್ಟಿ ನೋಡ್ಕೋಬೇಕು. ಹೆಂಗದ ನಮ್ಮ ಮನಸ್ಸ? ಯಾವುದಕ್ಕೆ ಹರಿತದ ನಮ್ಮ ಮನಸ್ಸ? ನಮ್ದೆಲ್ಲ ನಾಟಕದ ರೀ. ನಾವು ಭಕ್ತಿ ಮಾಡ್ತೀವಲ್ಲ, ಜನ ನೋಡೋ ಸಲುವಾಗಿ ಭಕ್ತಿ ಮಾಡೋರು ಕೆಲವೊಬ್ರು ಇರ್ತಾರ. ಜನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಭಗವಂತನಿಗೆ ನನ್ನ ಭಕ್ತಿ ಸಮರ್ಪಣೆ ಆದ್ರೆ ಸಾಕಂತ ಭಕ್ತಿ ಮಾಡೋರು ಅದಾರ. ಪರಮಾತ್ಮನನ್ನ ಪ್ರೇಮಿಸೋದು, ಭಗವಂತನನ್ನ ಪ್ರೀತಿಸೋದು ಹೆಂಗಂತಂದ್ರ, ರಾಧೆ ಪ್ರೀತಿಸ್ತಿದ್ಲು ನೋಡ್ರಿ ಪರಮಾತ್ಮನನ್ನ. ಕೃಷ್ಣನನ್ನ ನೀವೆಲ್ಲ ಧಾರಾವಾಹಿ ನೋಡಿರ್ಬೇಕಲ್ಲ, ಕೇಳ್ತೀರಿ. ರಾಧಾ ಪರಮಾತ್ಮನನ್ನ ಹೆಂಗ ಪ್ರೀತಿಸ್ತಿದ್ಲು ಅಂತಂದ್ರೆ, ಹೆಂಗ ಪ್ರೇಮಿಸ್ತಿದ್ಲು ಅಂತಂದ್ರೆ, ಅಷ್ಟ ಅಲ್ಲ, ಆ ಪ್ರೇಮದೊಳಗೆ ಪರಮಾತ್ಮನನ್ನು ಕಟ್ಟಿಬಿಟ್ಟಿದ್ಲು, ಭಗವಂತನನ್ನು ಕಟ್ಟಿಬಿಟ್ಟಿದ್ಲು. ರಾಧೆನೂ ಕಟ್ಟಿದ್ಲು, ಕೃಷ್ಣನನ್ನ ಯಶೋದೇನು ಕಟ್ಟಿದ್ಲು. ಕೃಷ್ಣನ ತಾಯಿ, ಸಾಕು ತಾಯಿ ಯಶೋದ, ಆಕಿನೂ ಕಟ್ಟಿದ್ಲು ಪರಮಾತ್ಮನನ್ನ. ಕೃಷ್ಣನನ್ನ ಹಗ್ಗ ಕಟ್ಟಿದಾಗ ಕೃಷ್ಣ ಅಂತಿದ್ದಂತ, ಭಾಳ ಕಾಡ್ತಿದ್ರೆ, ಭಾಳ ಬೆರಿಕ್ರಿ ನೀವು. ನಿಮ್ಮ ಹುಡುಗರಿಗೆ ಭಾಳ ಬೆರಿಕೆ ಅಂತೀವಿ. ಒಟ್ಟು ಕಾಡ್ತಾನೆ, ಇಟ್ಟು ಕಾಡ್ತಾನೆ, ನಮಗೆ ಸಾಕಾಗೈತಿ ಇವನ ಕಾಲಾಗ. ಯಾವಾಗ ಹಾಸ್ಟೆಲ್ಗೆ ಇಟ್ಟು ಬಂದಿನಿ ನೋಡ್ರಿ, ಗಂಡು ಹೇಳ್ತಿರ್ತೀರಿ, ಇವನು ಮೊದಲು ಹಾಸ್ಟೆಲ್ಗೆ ಇಟ್ಟು ನೋಡ್ರಿ, ಇವನು ಸಾಕೋದು ನನಗೆ ಆಗಂಗಿಲ್ಲ, ಈಕಿನ ಹಿಡಿಯೋದು ನನಗೆ ಆಗಂಗಿಲ್ಲ ಅಂತೀವಿ ನಾವು. ನಿಮ್ಮ ಮಕ್ಕಳು ಕೃಷ್ಣನಟ್ಟು ಬೆರಿಕೆ ಅಲ್ಲ. ದಿವಸ ಏನಿಲ್ಲ ಅಂದ್ರೂ ಒಂದು 40-50 ಮಣಿಯೊಳಗೆ ಹೋಗಿ ಅವ್ರ ಹಾಲ, ಅವ್ರ ಮೊಸರ ಕುಡಿದು ಚೆಲ್ಲಿ ಗಡಿಗೆ ಒಡೆದು ಅವ್ರ ಮನ್ಯಾಗಿನ ಸಾಮಗ್ರಿ ಎಲ್ಲ ಚಲ್ಲಾಪಿಲ್ಲಿ ಮಾಡಿ ದಿವಸ ಇದು. ನಿಮ್ಮ ಹುಡುಗರು ಹಿಂಗೆ ಮಾಡ್ತಾವೇನ್ರಿ? ನೀವು ಹೊರಗೆ ಬಿಡುದಿಲ್ಲ ನಿಮ್ಮ ಹುಡುಗರನ್ನ. ಬಾಗಿಲು ಬಂದ್ ದಿವಸ ಅಷ್ಟೆಲ್ಲ ಮಾಡಿದಾಗ ಯಶೋದಾನ ಮಣಿ ಮುಂದೆ ದಿವಸಕ್ಕೆ 100 ಮಂದಿ ಬಂದು ಕುಂಡಿರ್ತಿದ್ರಂತ. ನಿಮ್ಮ ಮಗ ನಮ್ಮ ಮನ್ಯಾಗ ಹಾಲು ಗಡಿಗೆ ಒಡೆದಾನ, ನಿಮ್ಮ ಮಗ ನಮ್ಮ ಮನ್ಯಾಗ ಮೊಸರು ಗಡಿಗೆ ಒಡೆದಾನ, ನಿಮ್ಮ ಮಗ ನಮ್ಮದೊಟ್ಟು ಹಾಲು ಕುಡ್ದು ಬಂದಾನ. ಹಿಂಗ 100 ಮಂದಿ ಜಗಳಕ್ಕ. ಯಾವಾಗಿದ್ರು ತಾಯಿ ಮಗನ ತಪ್ಪ ಒಪ್ಕೊಳ್ಳಂಗಿಲ್ಲ. ಏನಿದ್ರು ನನ್ನ ಮಗ ತಪ್ಪು ಮಾಡಿಲ್ಲ, ನೀವೇ ಹಂಗ ಆರೋಪ ಮಾಡ್ತೀರಿ. ಮಾಡಿದ್ರು ನಿಸ್ವಾರ್ಥ ರೀ ತಾಯಿ ಮನಸ್ಸ. ಯವ್ವ, ತಾಯಿ ಅಂತ ನಿಸ್ವಾರ್ಥ ಜಗತ್ತಿನೊಳಗೆ ಯಾರೂ ಇಲ್ಲ. 9 ತಿಂಗಳು ಹೊತ್ತು ಹೆತ್ತು ಒಬ್ರು ಯಾರ ಒಂದು ವಚನ ಬರೆದ್ರಂದ್ರೆ ಅದ್ರ ಕೆಳಗೆ ನಮ್ಮ ಹೆಸರು ಹಾಕೋತೀವಿ ನಾವು. ಒಂದು ಹಾಡ ಬರ್ದೀವಂದ್ರೆ ಅದ್ರ ಕೆಳಗೆ ನಮ್ಮ ಹೆಸರು ಹಾಕೋತೀವಿ ನಾವು. ಒಂದೇನಾದ್ರೂ ಚಿತ್ರವನ್ನು ಬಿಡಿಸಿದೀವಂದ್ರೆ ಅದ್ರ ಕೆಳಗೆ ಆರ್ಟಿಸ್ಟ್ ನಮ್ಮ ಹೆಸರು ಹಾಕೋತೀವಿ ನಾವು. ಇಂಥ ಕಲಾವಿದರು ಅಂತ ತಿಳ್ಕೊಂಡು ನಮ್ಮ ಹೆಸರು ಹಾಕೋತೀವಿ. ಒಂದು ಹುಡುಗನ ಚಿತ್ರ ಬರೆದ್ರ ಅದ್ರ ಕೆಳಗೆ ನಾವು ಕಲಾವಿದ ಅಂತ ಹೆಸರು ಹಾಕೋತೀವಿ. ಬರೇ ಹುಡುಗನ ಚಿತ್ರ ಬರೆದಕ್ಕ ಹೆಸರು ಹಾಕೋತಾನ. 9 ತಿಂಗಳು ಹೊಟ್ಟಾಗಿಟ್ಟುಕೊಂಡು ಸಾಕಿ ಸಲುಹಿ ಜೋಪಾನ ಮಾಡಿರ್ತಕ್ಕಂಥ ಕೂಸಿನ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಆ ಕೂಸಿಗೆ ಜನ್ಮ ಕೊಟ್ಟು
ಕೂಸಿನ ಸಾಲಿಗೆ ತಗೊಂಡು ಹೋಗಿ ಹೆಸರು ಹಚ್ಚುವಾಗ ಅವ್ವ ತನ್ನ ಹೆಸರು ಹಚ್ಚಂಗಿಲ್ಲ, ಅಪ್ಪನ ಹೆಸರು ಹಚ್ತಾಳೆ. ಎಂಥ ನಿಸ್ವಾರ್ಥ ರೀ ತಾಯಿ ಜಗತ್ತಿನೊಳಗ, ಎಂಥ ನಿಸ್ವಾರ್ಥ. ಸಾಲಿಗೆ ಹೆಸರು ಹಚ್ಚುವಾಗ ನಿಮ್ಮ ಹೆಸರು ಹಚ್ತೀರಿ? ಇಲ್ಲ. ನಿಮ್ಮ ಮಗನ ಹೆಸರು ಬರೆಸ್ತೀರಿ, ಬರೀಶ್ ಏನ್ ಮಾಡ್ತೀರಿ ಅಂದ್ರೆ ನಿನ್ನ ಗಂಡಂದು ಬರೆಸ್ತೀವ ನೀನು. ಬರೀ ಒಂದು ಚಿತ್ರ, ಹುಡುಗನ ಚಿತ್ರ ಬರೆದದ್ದಕ್ಕೆ ಕೆಳಗೆ ಹೆಸರು ಹಾಕೋತಾರ. ಜೀವಂತ ಹುಡುಗನ್ನ ತಯಾರು ಮಾಡಿದ ತಾಯಿ ತನ್ನ ಹೆಸರನ್ನ ಹಾಕೊಳ್ಳೋದಿಲ್ಲ, ತನ್ನ ಹೆಸರು ಬರೆಸೋದಿಲ್ಲ. ಆ ತಾಯಿ ಏನಪ್ಪ ಅಂತಂದ್ರೆ ಅಪ್ಪನ ಹೆಸರು ಬರೆಸ್ತಾಳ. ಎಂಥ ನಿಸ್ವಾರ್ಥ ತಾಯಿ ಇರಬೇಕು. ಅದಕ್ಕೆ ಜಗತ್ತಿನೊಳಗೆ ನಮ್ಮ ಭಾರತ ದೇಶ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಮೊಟ್ಟ ಮೊದಲ ತಾಯಿ ದೇವರಂತ ಅದಕ್ಕೆ ವೇದಗಳು ಶ್ರುತಿಗಳು ಹೇಳಿದ್ರಿ. ಕೃಷ್ಣನ ತಾಯಿ ಒಪ್ಪಗೋತಾ ಇಲ್ಲ. ಏನ್ರೆ ನೀವು 100 ಮಂದಿ ಅದೀರಿ, ಬೈತಾಳಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ, ನೀವು 100 ಮಂದಿ ಅದೀರಿ, 100 ಮಂದಿ ಬಂದಿರಿ, ನನ್ನ ಮಗ ಒಬ್ಬ, ಇಷ್ಟು ಮಂದಿ ಮನೆಗೆಲ್ಲ ಹಾಲು ಕುಡಿತಾನೆ ನನ್ನ ಮಗ, ಇಷ್ಟು ಮಂದಿ ಮನೆಗೆಲ್ಲ ಗಡಿಗೆ ಹೊಡಿತಾನೆ ನನ್ನ ಮಗ ಅಂತ ಅವ್ರನ್ನ ಬೈತಿದ್ಲಕ್ಕಿ. ಒಂದ್ ದಿವ್ಸ ಎಲ್ಲರೂ ಕೂಡಿ ಅಂದ್ರು, ಯಶೋದಾನಿ ಹಂಗ ಅನ್ಬೇಡತ್ತಕ್ಕ, ಕರೆ ಅಂದ್ರೆ ನಮ್ಮ ಮನ್ಯಾಗ ದಿವ್ಸ ಬಂದು ದಾಂಧಲೆ ಮಾಡ್ತಾನೆ ನಿನ್ನ ಮಗ, ಬೇಕಾದ್ರೆ ನೋಡ್ ಬಾನಿ. ಆಕಿ ಒಂದ್ ಮಾತು ಹೇಳಿದ್ಲಿ ಯಶೋದ, ಇಲ್ಲ ನೀವು ನನ್ನ ಮಗ ನಿಮ್ಮ ಮನ್ಯಾಗ ಗಡಿಗೆ ಹೊಡ್ಯಾಕ, ಹಾಲು ಕುಡ್ಯಾಕ, ಮೊಸರು ಕುಡ್ಯಾಕ, ಏನಾರ ಬೆಣ್ಣಿ ತಿನ್ನಕ ಬಂದ ಅಂದ್ರ ನೀವೇನ್ ಮಾಡ್ರಿ ಅಂದ್ರ, ನನ್ನ ಮಗ ನಿಮ್ಮ ಮನ್ಯಾಗ ಬಂದ ಅಂದ್ರ ಕೀಲಿ ಹಾಕ್ರಿ, ನನ್ನ ತೆಕ್ ಬರ್ರಿ, ನಾ ಬಂದು ಪ್ರತ್ಯಕ್ಷ ನೋಡ್ತನು, ನೋಡಿದ್ರ ನನ್ನ ಮಗ ತಪ್ಪಂತ ಒಪ್ಕೋತೀನಿ ನಾನು, ಇಲ್ಲಾಂದ್ರೆ ಒಪ್ಕೊಳ್ಳಂಗಿಲ್ಲ. ಅವ್ರಂದ್ರು ನಾಳೆ ಹರೆಗದ್ದೆ ಸಿಗ್ತಾನೆ ನಿನ್ನ ಮಗ, ದಿವಸ ಹೊತ್ತೊಂಟ್ರ ಇದ, ನಾಳೆ ಹರೆಗದ್ದೆ ಕೀಲಿ ಹಾಕ್ತೀವಿ, ಹಾಕಿ ಬರ್ರಿ ಅಂದ್ರು. ಮರುದಿವ್ಸ 100 ಮಂದಿ ಬಂದು ಮತ್ತೆ ನಿಂತಿದ್ರು ಬಾಗಲ ಮುಂದ. ಆಕಿ ಕೇಳಿದ್ಲಿ, ಇಟ್ಟ್ಯಾಕೆ ಬಂದಾರೆ ಮತ್ತೆ? ನಮ್ಮ ಮನ್ಯಾಗ ಕೀಲಿ ಹಾಕ್ಯಾನ್ಯ ಒಬ್ಬ ಹೆಣ್ಮಗಳು, ಮೊಸರು ಕುಡಿಯಾಕ ಬಂದಿದ್ದ, ಗಡಿಗೆ ತಗೊಳಕತ್ತಿದ್ದ, ನಾ ಚಿಲ್ಕ ಹಾಕಿನಿ, ಇಲ್ಲಿ ಬಂದೀನಿ. ಮತ್ತೊಬ್ಬ ಹೆಣ್ಮಗಳು, ನಿನ್ನ ಮನ್ಯಾಗ ಎಲ್ಲಿ ಬರ್ತಾನು, ನಮ್ಮ ಮನ್ಯಾಗ ಹಾಲು ಕುಡಿಯಾಕ ಅಂತ ತಿಳ್ಕೊಂಡು ಕೂತಿದ್ದ, ನಾ ಕೀಲಿ ಹಾಕಿ ಬಂದೀನಿ. ಮತ್ತೊಬ್ಬ ಹೆಣ್ಮಗಳು, ಎಲ್ಲಾರ ಮನ್ಯಾಗ ಏಕಕಾಲಕ್ಕೆ ಹೋಗ್ಯಾನ ಕೃಷ್ಣ, ಎಲ್ಲರ ಮನೆಯಾಗ ಏಕಕಾಲಕ್ಕೆ. ಆಕಿ ಯಶೋದ ಅಂದ್ಲು, ನಿಮ್ಮ ಮನೆಗೆ ಏನ್ ಮಾಡಾಕತ್ತಿದ್ದ, ಹಾಲು ಕುಡಿಯಾಕತ್ತಿದ್ದ, ಚಿಲ್ಕ ಹಾಕಿ ಬಂದಿನ ಬೇಕಾದ್ರೆ ನೋಡ್ವಾ, ನಿಮ್ಮ ಮನ್ಯಾಗ ಮಜ್ಜಿಗೆ ಕುಡಿಯಾಕತ್ತಿದ್ದ, ನಿಮ್ಮ ಮನ್ಯಾಗ ಬೆಣ್ಣೆ ತಿನ್ನಾಕತ್ತಿದ್ದ, ಹಿಂಗ 100 ಮಂದಿ ಹೇಳಿದ್ರು. ಆಕಿ ಒಳಗೆ ಹೋಗಿ ಕೃಷ್ಣನ್ ತಗೊಂಡು ಬಂದ್ಲು. ಮನ್ಯಾಗ ಇದ್ದಾವ ಕೃಷ್ಣ, ಮನ್ಯಾಗ ಇದ್ದ, ಇಲ್ಲೇದನ್ಲ ನನ್ನ ಮಗ. ಅವ್ರು ಹನಿ ಹನಿ ಬಡ್ಕೊಂಡು ನಮ್ಮ ಮನ್ಯಾಗ ಕುಡಿಯಾಕತ್ತಿದ್ದ, ಯವ್ವ ನಮ್ಮ ಮನ್ಯಾಗ ಕುಡಿಯಾಕತ್ತಿದ್ದ. ಇಷ್ಟು ಕೀಟಾಳ್ತಾನ ಮಾಡ್ತಿದ್ದ. ನಿಮ್ಮ ಮಕ್ಕಳು ಅಷ್ಟೇನು ಕೀಟಾಳ್ತಾನ ಮಾಡಂಗಿಲ್ಲ. ಒಂದ್ ದಿವ್ಸ ಅಂಗಳದಾಗ ಮಣ್ಣು ತಿನ್ನಾಕತ್ತಿದ್ದಂತ ಕೃಷ್ಣ. ಈ ಸಣ್ಣ ಹುಡುಗರು ಮಣ್ಣು ತಿಂತಿದ್ರು ನೋಡ್ರಿ. ಆಗ ಈಗ ಯಾವ ನಿಮ್ಮ ತಿಂತಾವನ್ರಿ? ಮಣ್ಣಲ್ಲಿ ನೀವು ಅನ್ನ ತಿನ್ನಕ್ ಬಿಡಂಗಿಲ್ಲ, ಇನ್ನು ಮಣ್ಣು ಯಾವಾಗ ತಿಂತಾವ? ಊಟ ಮಾಡಕ್ ಬಿಡಂಗಿಲ್ಲ ನೀವು. ಓದ್ಕೋ ಪುಸ್ತಕ ತಗೋ, ಓದ್ಕೋ ಪುಸ್ತಕ ತಗೋ, ಸಾಲಿಗೆ ನೀನ ಫಸ್ಟ್ ಬರ್ಬೇಕು, ಇಂಜಿನಿಯರ್ ಆಗ್ಬೇಕು, ಕರ್ನಾಟಕಕ್ಕೆ ಟಾಪರ್ ಆಗ್ಬೇಕು, ಒಟ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಅವು ಪರ್ಸೆಂಟೇಜ್ ಅಂತ ತಿಳ್ಕೊಂಡು ಓದಿ 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 ಹುಡುಗರು ಇಂಜಿನಿಯರಿಂಗ್ ಮುಗಿಸಿ ಹಂಗಕ್ಕವ ಅಂದ್ರೆ ಮನೆಗೆ ಬಂದಾಗ ಯಾರು ಹಿಂಗ ನಿಮ್ಗೆ ಹೇಳ್ತಾನೆ, ಹುಚ್ಚರಿನ ಪಾಡ ಅದಕ್ಕಿಂತ ಕೆಟ್ಟಾಗಿರ್ತಾವ್ರಿ ಇವು. ಇಂಜಿನಿಯರ್ ಕಲ್ತದ್ದು, MBBS ಕಲ್ತದ್ದು. ಈಗಿನ ಹುಡುಗರು ಹಂಗಾರಿ. ನಿಮ್ಮ ಮನೆಯವ್ರು ಯಾರ ನಿಮ್ಮ ಸಂಬಂಧಿಕರು ಬೀಗರ ಕಡೆ ಬಂದ್ರಂದ್ರೆ, ನಿಮ್ಮ ಮಗ ಇತ್ತಂದ್ರೆ ಹೋಗು ಹೊರ ಹೋಗಿ ಮಾತಾಡ್ಸೊಂದಿಟ್ಟು, ಯಾವಾಗ ಬಂದಿರಿ ಅತ್ತ ಅಣ್ಣು ಕಲಿಸ್ಬೇಕ್ರಿ ಇವುಗನ ಕತ್ತ. ಆಗಿನ ನಮ್ಮ ಹುಡುಗರು ಎಲ್ಲಾರು ಓಡಿ ಬಂದು, ಕಾಕ ಯಾವಾಗ ಬಂದಿ, ಮಮ್ಮ ಯಾವಾಗ ಬಂದಿ, ಕೊಳ್ಳಿಗೆ ಬೀಳುವುದು, ಹೆಗಲಿಗೆ ಬೀಳುವುದು, ಅಂಗಿ ಜಗ್ಗಿ ಬಿಡುವುದು, ಹಂಗೆ ಮಾಡ್ಬೇಡು ಬಾ ಅಂತ ನಾವು ಜಗ್ತಿದ್ವಿ ಆಗ. ಅಂತ ಹುಡುಗರು ಇದ್ದು. ಈಗಿನ ಚಸ್ಮಾ ಹಾಕೊಂಡು ಹಿಂಗೆ ಕೂತಿರ್ತಾವ, ಕಂಪ್ಯೂಟರ್ ಮುಂದೆ ಫೋನ್ ನೋಡ್ಕೋತ ಅವತರ ಮುಖ ನೋಡ್ಬೇಕ್ರಿ. ಹೆಂಗಂದ್ರೆ ಏನು ನೋಡಾಕ ಬೇಡ್ರಿ, ಅವತರ ಮುಖ ಹಂಗಾಗಿರ್ತೈತ್ರಿ ಮಕ್ಕಳು. ಕಾರಣ ಏನು ಅಂತಂದ್ರೆ, ತಾಯಂದಿರ ಪರಮಾತ್ಮನ ಒಲುಮೆ ಆಗ್ಬೇಕಾದ್ರೆ, ಅವನನ್ನ ನಾವು ಬಂಧನ ಮಾಡ್ಬೇಕಾದ್ರೆ, ಹಾದ್ಯಾಗ ಮಣ್ಣು ತಿನ್ನುವಾಗ ಯಶೋದ ಹೋಗಿ ಅವನ್ನ ಹಿಡಿದು ಒಂದು ಬಡಗಿ ತಗೊಂಡು, ತೆರಿ ಬಾಯಿ, ಏನ್ ತಿಂದಿ, ಬಾಯಾಗ ಏನದ, ಅವನಮ್ಮ ಅಂದವ, ಏನೋ ಐತು ಬಾಯಾಗ, ತೆರಿ ಬಾಯಿ. ಯಾರೋ ಒಬ್ರು ಹೆಣ್ಮಕ್ಳು ಹೇಳಿದ್ರು, ನಿನ್ನ ಮಗ ಮಣ್ಣು ತಿನ್ನಾಗತ್ತದ ಅಲ್ಲಿ ಹಾದ್ಯಾಗ, ಬಾಯಿ ತೆರಿ ಅಂತಂದಾಗ ಆಕೆ ಅಂದ್ಲು, ಬಾಯಿ ತೆರೆಯವಲ್ಲಾಗಿದ್ದವ,
ಒಂದೇಟು ಹೊಡೆದ್ಲು ಬಾಯ ತೆರೆದಿದ್ದ, ಕೆಳಗೆ ಒಂದೇಟು ಹೊಡೆದ್ರೆ ಮ್ಯಾಲ ಬಾಯ ತೆರೆದಿದ್ದ. ಆದ್ರ ಆಶ್ಚರ್ಯ ಏನಂತಂದ್ರ ಕೃಷ್ಣ ಪರಮಾತ್ಮ ಯಶೋದಾಗ ಬಾಯಿ ತೆರೆದು ತೋರಿಸಿದಾಗ ಆ ಬಾಯಿಯೊಳಗೆ ನಾಲಿಗೆ ಕಾಣುವಲ್ತ್ರಿ, ಆ ಬಾಯಿಯೊಳಗೆ ಹಲ್ಲು ಕಾಣುವಲ್ಲು, ಆ ಬಾಯಿಯೊಳಗೆ ಏನೂ ಕಾಣುವಲ್ತು. ಬಾಯಿ ತೆರೆದ್ರ ಬಾಯಿಯೊಳಗ ಈ ಲೋಕ ಹೆಂಗ ಕಾಣಕತ್ತೈತಲ್ಲ ಹಂಗ ಹಿಂಗ 14 ಲೋಕ ಕಾಣಕತ್ತಿದ್ವು ಅವನು ಬಾಯಿಯೊಳಗೆ, ಕೃಷ್ಣನ ಬಾಯಿಯೊಳಗೆ. ಆಕಿ ಮತ್ತೆ ತಲೆ ಹಿಡಿದು ಗದ್ದ ಹಿಡಿದು ಪಟ್ಟತ್ ಬಾಯಿ ಮುಚ್ಚು ಬಾಯಿ, ಏನೋ ಕಾಣಕತ್ತದ ಬಾಯಿ ಒಳಗ, ಏನದ ಅಲ್ಲಿ ಒಳಗೆ ಏನೋ ಮರ ಅಂತ ಮುಚ್ಚಿದ್ಲಂತ, ತಂದ ಕಂಬಕ್ಕೆ ಕಟ್ಟಿದ್ಲಂತ. ಯಶೋದ ಹಿಂಗ ಹಿಂದ ಕೈ ಕಟ್ಟಿ, ಕೃಷ್ಣನ ಹಿಂದ ಕೈ ಕಟ್ಟಿ ಹಗ್ಗ ಕಟ್ಟಿ ಬಂಧನ ಮಾಡಿ ಸುತ್ತು ಬಿಟ್ಟು ಕೂಡಲೇ ಕೃಷ್ಣ ಒಂದು ಸವನ ನಗಾಕತ್ತಿದಂತ್ರಿ. ಪರಮಾತ್ಮ ನಗಾಕತ್ತಿದಂತ ಕೃಷ್ಣ. ಯಾಕೆ ನಗಾಕತ್ತಿದ ಅಂತಂದ್ರ ಆಕೆ ಅನ್ಲಂತ, ಯಾಕೆ ನಗತಿ ಕೃಷ್ಣ, ಯಾಕೆ ನಗತಿ? ಮಂದಿ ಹುಡುಗರ್ನ ಕಟ್ಟಿದ್ರ ಬಡಿದ್ರ ಅಳ್ತಾವ, ನೀ ಯಾಕೆ ನಗತಿ ಅಂತಂದಾಗ ಆಕೆ ಏನ್ ಅನ್ಲಿಲ್ಲಂತ್ರಿ, ಮನಸ್ಸಿನಾಗ ಅಂದಂತ ಕೃಷ್ಣ ಪರಮಾತ್ಮ, ಹೇ ಯಶೋದ, ನೀ ನನ್ನನ್ನ ಹಗ್ಗದಿಂದ ಕಟ್ಟಕತ್ತಿಯಲ್ಲ, ನನ್ನನ್ನು ಬಂಧನ ಮಾಡಕತ್ತಿಯಲ್ಲ, ನಾನು ಅವತಾರಿ ಪುರುಷ, ನಾನು ವಿಷ್ಣು ಪರಮಾತ್ಮ, ಇಡೀ ಜಗತ್ತೇ ನಾ ಹೇಳ್ದಂಗೆ ಕೇಳ್ತದ, ಈ ಜಗತ್ತೇ ನನ್ನ ಬಂಧನದೊಳಗದ, ಈ ಜಗತ್ತನ್ನೇ ನಾ ಕಟ್ಟುತ್ತೀನಿ. ಆದ್ರೆ ನನ್ನನ್ನು ನೀ ಕಟ್ಟುತ್ತಿ ಅಂದ್ರ ನೀ ಕಟ್ಟುವ ಹಗ್ಗವನ್ನು ಒಂದು ನಿಮಿಷದೊಳಗೆ ಕಿತ್ಕೊಂಡು ಹೋಗ್ಬಹುದು ನಾನು. ಆದ್ರೆ ಯಾಕೆ ನನಗೆ ಕೇಳಕ್ಕಾಗವಲ್ತಂದ್ರ ನೀನು ಭಕ್ತಿ ಎಂಬ ಹಗ್ಗದಿಂದ ಕಟ್ಟಿಯಲ್ಲ, ಅದಕ್ಕೆ ಈ ಹಗ್ಗ ನನಗೆ ಹರ್ಕೊಳಕ್ ಬರಂಗಿಲ್ಲ ಅಂದ ಕೃಷ್ಣ ಪರಮಾತ್ಮ. ಸಾದಾ ಹಗ್ಗದ್ಲೆ ನೀ ಕಟ್ಟಿದ್ದೆ ಅಂದ್ರ ನಾ ಕಿತ್ಕೊಂಡು ಹೋಗ್ತಿದ್ನಿ, ನೀ ಕಟ್ಟಿದ ಹಗ್ಗ ಎಂಥದ್ದದಂದ್ರ ಭಕ್ತಿ ಎಂಬ ಹಗ್ಗದಿಂದ ಪಾಶದಿಂದ ನೀ ಕಟ್ಟಿಯಲ್ಲ, ಇದನ್ನ ನನಗೆ ಹಗ್ಗ ಕಿತ್ಕೊಂಡು ಹೋಗಕ್ಕಾಗಂಗಿಲ್ಲ, ನಿನ್ನ ಬಂಧನದೊಳಗೆ ನಾ ಇರಬೇಕಾಗ್ತದ ಅಂತ ಹೇಳದಂತ. ಹಂಗ ಪರಮಾತ್ಮನನ್ನ ಎದರಿಂದ ಸೋಲಿಸಬೇಕಾಗ್ತದಂದ್ರ ನಮ್ಮ ಭಕ್ತಿಯಿಂದ, ನಮ್ಮ ಸ್ವಚ್ಛವಾದ ಮನಸ್ಸಿನಿಂದ ಪರಮಾತ್ಮನನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದ ನೋಡ್ರಿ. ಈ ಹೊರಗಿನ ಸೌಂದರ್ಯವನ್ನ ಪರಮಾತ್ಮ ನೋಡಂಗಿಲ್ಲ. ನೀವು ದೇವರಿಗೆ ಹೋಗ್ಬೇಕಾದ್ರ ಮದ್ವಿಗೆ ಹೋದಂಗ ದೇವ್ರಿಗೆ ಹೋಗ್ತೀರಿ, ಮನಗಂಡ ಟ್ರಿಮ್ ಆಗಿ ಫಸ್ಟ್ ಕ್ಲಾಸ್ ಸಿಸ್ಟಮೆಟಿಕ್ ಆಗಿ ದೇವ್ರಿಗೆ ಬರ್ತೀರಿ. ಈ ಸೌಂದರ್ಯವನ್ನು ದೇವ್ರು ನೋಡಂಗಿಲ್ರಿ. ಪರಮಾತ್ಮ ಯಾವ ಸೌಂದರ್ಯವನ್ನು ನೋಡ್ತಾನಂದ್ರ ಈ ದೇಹದ ಸೌಂದರ್ಯವನ್ನು ಇನ್ನು ನಮ್ಮ ಗಂಡ ನೋಡಿ ನಮ್ಮನ್ನು ಪ್ರೀತಿಸಬಹುದು, ನಮ್ಮ ಹೆಂಡತಿ ನೋಡಿ ನಮ್ಮನ್ನು ಪ್ರೀತಿಸಬಹುದು. ಆದ್ರೆ ಪರಮಾತ್ಮ ಈ ಸೌಂದರ್ಯವನ್ನು ನೋಡಿ ನಮ್ಮನ್ನು ಪ್ರೀತಿಸಂಗಿಲ್ಲ. ಏನಂತಂದ್ರ ಹೃದಯ ಒಳಗ ಮನಸ್ಸು ಹೆಂಗದ ಅನ್ನೋದನ್ನು ಅದನ್ನು ನೋಡಿ ಪರಮಾತ್ಮ ಪ್ರೀತಿಸ್ತಾನೆ. ನಮ್ಮ ಮನಸ್ಸು ಸ್ವಚ್ಛ ಇರಬೇಕ್ರಿ ಯವ್ವ, ನಮ್ಮ ಬಾಯಿ ಸ್ವಚ್ಛ ಇರಬೇಕ್ರಿ ಯವ್ವ, ನಮ್ಮ ಕಣ್ಣು ಸ್ವಚ್ಛ ಇರಬೇಕ್ರಿ ಯವ್ವ, ನಮ್ಮ ಕಿವಿ ಸ್ವಚ್ಛ ಇರಬೇಕು.